ನಿಮ್ದು ಭಾಷೆಯ ಒಂದು ಶೈಲಿಯೇ ಬೇರೆ, ಅವ್ರ ಭಾಷೆಯ ಶೈಲಿಯೇ ಬೇರೆ. ಹ್ಮ್ ಇಬ್ರು ಕುಚುಕುಗಳಾಗ್ತೀರಾ, ಇಬ್ರು ದೋಸ್ತಿಗಳಾಗ್ತೀರಾ. ಭಾಷಾ ಶೈಲಿ ಬೇರೆ ಆದ್ರೂ ಕೂಡ ನಿಮ್ ಮಾತಾಡುವಂತ ವಿಧಾನಗಳಾಗಿರ್ಬೋದು, ಈ ಥಿಂಕಿಂಗ್ ಯೋಚನೆಗಳಾಗಿರ್ಬೋದು, ಎರಡು ಒಂದೇ. ಅದ್ ಹೆಂಗ್ ವರ್ಕೌಟ್ ಆಯ್ತಲ್ಲ, ತುಂಬಾ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಕೊಡ್ತು ಬಿಗ್ ಬಾಸ್ ಅಲ್ಲಿ. ಈಗ ಹನುಮಂತಣ್ಣ ಹೆಂಗಂದ್ರೆ ಜಾಲಿ ಮನುಷ್ಯ. ಅದ್ರಲ್ಲಿ ಆ, ಅಂದ್ರೆ ಅವರಿಗೆ ಏನು ಒಂದು ಆ ಕ್ಷಣವನ್ನ ಎಂಜಾಯ್ ಮಾಡ್ಬೇಕು ಅಂತ. ನಾನು ಕೂಡ ಹಾಗೆ. ಅಂದ್ರೆ ನನಗೂ ಕೂಡ ಅವ್ರು ಬಂದ ಮೇಲೆ ನಮ್ಗೆ ಯಾರೋ ಒಬ್ರು ಗೊತ್ತಿರೋರು ಸಿಕ್ಕಿದ್ದಾರೆ, ಇವನು ಹಳೇ ವರ್ಷದ ಪರಿಚಯ ಹೌದೌದು. ಅನ್ನೋ ತರನೇ ಬಾಂಡಿಂಗ್ ಬೆಳೀತಾ ಹೋಯ್ತು. ಹ. ನಾವು ಬರೀ ಕಿತಾಪತಿಗಳನ್ನ ಮಾಡ್ಬೇಕು. ನಾವು ಫಸ್ಟ್ಗೆ ಒಂದು ಐಸ್ ಕ್ರೀಮ್ ಕದಿಯಕ್ ಹೋಗ್ತೀವಿ, ಹ್ಮ್. ಅದು ಬಂತಾ ಇಲ್ಲೋ ಗೊತ್ತಿಲ್ಲ. ಹ್ಮ್. ಕೀ ಲಾಕ್ ಮಾನಸ ಕೂಡ ಇದ್ರು ಆ ಟೈಮಲ್ಲಿ. ಓಕೆ ಓಕೆ. ಮತ್ತೆ ಹೇರ್ ಕಟ್ಟಿಂಗ್ ಮಾಡೋದಕ್ಕೆ ಅವರು ಬರೋದು, ಹ್ಮ್. ಆಮೇಲೆ ಬಾತ್ರೂಮ್ಗೆ ಇಬ್ರು ಹೋಗೋದು. ಹ್ಮ್. ಆನಂತರ ಇನ್ನೊಂದು ಪ್ಲಾನ್ ಮಾಡಿದ್ವಿ, ಅದು ಹಾಗೇ ಇಲ್ಲ. ಯಾವ್ದು? ಸುರೇಶ್ ಮಾವನ ಚಿನ್ನದ ಬಾಕ್ಸ್ ಇದೆಯಲ್ಲ, ಅದನ್ನ ಆಹಾ. ಕದಿಬೇಕು ಅಂತ. ಸಿಗ್ಲಿಲ್ಲ? ಇಲ್ಲ, ಇತ್ತು. ಹ. ನೆಕ್ಸ್ಟ್ ವೀಕ್ ಅಲ್ಲಿ ಅಂದಾಗ ಅವ್ರ ಕ್ಯಾಪ್ಟನ್ ಆದ್ರು. ಹ್ಮ್. ಕ್ಯಾಪ್ಟನ್ ಆಗಿದ್ದಾಗ ಬೇಡ ಅಂತ ಹೇಳಿ ಮತ್ತೊಂದ್ ವೀಕ್ ಅಲ್ಲಿ ಎಲ್ಲ ಹೀಟ್ ಮೂವ್ಮೆಂಟ್ ಇತ್ತು, ಎಲ್ಲ ಸಿಟ್ಟಲ್ಲಿದ್ರು. ಈಗ ಕದ್ರೆ ಸುರೇಶ್ ಮಾವ ಹೊಡ್ದೆ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅಂತ. ಓಕೆ. ಲಾಸ್ಟ್ ಅಂದ್ರೆ ಕದಿಯೋದಂದ್ರೆ ಸುಮ್ನೆ ಆಟ ಆಡಿಸ್ಬೇಕು. ನಾವು ನೈಟ್ ಮಲಗ್ಬೇಕಾದ್ರೆ ಎಲ್ಲದನ್ನೆಲ್ಲ ನೋಡಿ, ಹ್ಮ್. ಎಲ್ಲಿ ಯಾವ ಬ್ಯಾಗ್ ಅಲ್ಲಿ ಇದೆ ಅದನ್ನ ಎತ್ಬಿಟ್ರೆ ಅವ್ರಿಗೆ ಎಷ್ಟು ಟೆನ್ಷನ್ ಆಗ್ಬೋದು, ಅದನ್ನೆಲ್ಲ ನೋಡಿ ಮಜಾ ಮಾಡೋಣ ಅಂತಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.